ಡಾಕ್ಟರ್ ಫ್ಲೂ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ, ಮಕ್ಕಳಲ್ಲಿ ನಿಮೋನಿಯಾ ಕಾಸ್ ಮಾಡೋಕ್ಕೆ ಹಲವಾರು ಬ್ಯಾಕ್ಟೀರಿಯಾ, ವೈರಸ್ಗಳು ಕಾರಣ ಆಗಿರುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ಇನ್ಫ್ಲುಯೆನ್ಸಾ ವೈರಸ್. ಇದು ಇನ್ಫ್ಲುಯೆನ್ಸಾ ಎ, ಇನ್ಫ್ಲುಯೆನ್ಸಾ ಬಿ ಅಂತ ಎರಡು ರೀತಿ ಇರುತ್ತೆ. ನೀವು ಇಂಡಿಯಾದಲ್ಲಿ ನೋಡಬೇಕಾದ್ರೆ ಎಸ್ಪೆಷಲಿ 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಲ್ಲಿ ಈ ಇನ್ಫ್ಲುಯೆನ್ಸಾ ವೈರಸ್ ನಿಮೋನಿಯಾಯಿಂದ ತುಂಬ ಮಕ್ಕಳು ICU ಅಲ್ಲಿ ಅಡ್ಮಿಟ್ ಆಗ್ತಾ ಇರ್ತಾರೆ, ಡೆತ್ ಕೂಡ ಆಗ್ತಾ ಇರ್ತಾರೆ. ಇದನ್ನ ಪ್ರಿವೆಂಟ್ ಮಾಡೋಕ್ಕೆ ನಾವು ಇನ್ಫ್ಲುಯೆನ್ಸಾ ವೈರಸ್ ವ್ಯಾಕ್ಸಿನ್ ಅನ್ನೋದು ಕೊಡ್ತೀವಿ. ಈ ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ಬಾಡಿಯಲ್ಲಿ ಆಂಟಿಬಾಡೀಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಇನ್ಫೆಕ್ಷನ್ ಆದಾಗ ನಿಮಗೆ ನಿಮೋನಿಯಾ ಅನ್ನೋದಾಗೋದಿಲ್ಲ, ಸೀರಿಯಸ್ ಇನ್ಫೆಕ್ಷನ್ ಆಗಲ್ಲ, ಬರೀ ಕೋಲ್ಡ್ ಕಾಫ್ ಅಷ್ಟೇ ಆಗುತ್ತೆ. ಯಾವಾಗ ಕೊಡಿಸ್ಬೇಕು ಡಾಕ್ಟರ್ ಈ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಕೇಳಿದ್ರೆ, ಇದನ್ನ ಗೌರ್ಮೆಂಟ್ ಸಪ್ಲೈಯಲ್ಲಿ ಕೊಡೋದಿಲ್ಲ, ನಿಮಗೆ ಪ್ರೈವೇಟಲ್ಲಿ ಹಾಕ್ಸ್ಕೋಬೇಕಾಗತ್ತೆ. ಕಂಪಲ್ಸರಿ ಹಾಕ್ಸ್ಲೇಬೇಕಾ ಅಂತ ಕೇಳಿದ್ರೆ ಕಂಪಲ್ಸರಿ ಏನೂ ಇರೋದಿಲ್ಲ, ಬಟ್ ಹಾಕ್ಸಿದ್ರೆ ನಿಮಗೆ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ. ಈ ವ್ಯಾಕ್ಸಿನ್ ಅನ್ನೋದು ಯಾವಾಗ ಕೊಡಿಸ್ಬೇಕು ಅಂತ ಕೇಳಿದ್ರೆ, ನಿಮ್ಮ ಮಗು 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀವು ಫಸ್ಟ್ ಡೋಸ್ ಅನ್ನೋದು ಕೊಡ್ತೀವಿ. ಮತ್ತೆ ಫಸ್ಟ್ ಡೋಸ್ ಆದಮೇಲೆ ಸೆಕೆಂಡ್ ಡೋಸ್ ಅನ್ನೋದು 1 ಮಂತ್ ಗ್ಯಾಪ್ ಬಿಟ್ಟು ಕೊಡ್ತೀವಿ. ಮತ್ತೆ ಪ್ರತಿ ವರ್ಷನೂ ಒಂದ್ಸಲ ಇಯರ್ಲಿ ಒನ್ಸ್ ಅನ್ನೋದು ಕೊಡ್ತೀವಿ. ನಿಮ್ಮ ಮಗು ಯಾವುದೇ ಏಜ್ ಇರ್ಬೋದು, ನೀವು ವ್ಯಾಕ್ಸಿನ್ ಅನ್ನೋದು ಕೊಡಿಸ್ಕೋಬಹುದು. ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ ಕೊಡಿಸಿ. ಒಂದು ವ್ಯಾಕ್ಸಿನ್ ಹಾಕ್ಸೋಕ್ಕೆ ಎಷ್ಟು ದುಡ್ಡು ಆಗುತ್ತೆ ಡಾಕ್ಟರ್ ಅಂತ ಕೇಳ್ತಿರ್ತೀರಾ. ಅಪ್ರಾಕ್ಸಿಮೇಟ್ಲಿ 2000 to 2500 ಆಗುತ್ತೆ, ಬೇಸ್ಡ್ ಆನ್ ಬ್ರ್ಯಾಂಡ್. ನೀವು ಯಾವುದೇ ಸೀಸನಲ್ಲಿ ಯಾವಾಗಾದರೂ ಹಾಕ್ಸ್ಬೋದು. ಇದು ಒಂದ್ಸಲ ಹಾಕ್ಸಿದ್ದೀರಾ ಅಂತಂದರೆ 1 to 2 years ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ಯಾರಲ್ಲಿ ಹಾಕ್ಸೋದು ತುಂಬ ಬೆಟರ್ ಇರುತ್ತೆ ಅಂತಂದರೆ, ಲೆಸ್ ದ್ಯಾನ್ 5 ಇಯರ್ಸ್ ಇರೋ ಮಕ್ಕಳಿಗೆ ನೀವು ಖಂಡಿತ ಹಾಕ್ಸಿದ್ದೀರಾ ಅಂತಂದರೆ ಈ ನಿಮೋನಿಯಾಯಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.